ಎಲ್ಲರಿಗೂ ನಮಸ್ಕಾರ ರೀ. ನಾ ಇವತ್ತು ಥ್ರೆಡ್ ಪೈಪಿಂಗನ್ನು ಹೇಳ್ಕೊಡಕತ್ತೀನಿ ನೋಡ್ರಿ. ಇಲ್ಲಿ ನಾನು ಮಾಡೀನಿ, ಈ ರೀತಿ ಬಂದೈತಿ. ಇದನ್ನು ಹೆಂಗೆ ಮಾಡೋದು ನೋಡ್ಕೊಂಬರೋಂಬರ್ರಿ. ನೋಡ್ರಿ, ಫಸ್ಟ್ ಸ್ಟಾರ್ಟಿಂಗ್ ನಾವು ಏನು ಮಾಡಬೇಕು, ನಾನು ನಿಮ್ಗೆ ಲಾಸ್ಟ್ ಫೋಲ್ಡಿಂಗ್ ತೋರಿಸಿನಲ್ಲ, ಫೋಲ್ಡಿಂಗ್ ಒಳಗಿಂದ ನಾವು ಒಂದು ಬಟ್ಟೆನ ಕಟ್ ಮಾಡ್ಕೊಂಡೀನಿ. ಫೋಲ್ಡಿಂಗ್ ಮಾಡೋದು ತೋರಿಸಿನಲ್ಲ ಪೈಪಿಂಗದ್ದು, ಆ ಬಟ್ಟೆ ಕಟ್ ಮಾಡಿಕೊಂಡು ಈಗ ಆ ಬಟ್ಟೆ ಸೆಂಟ್ರ್ ಅದು ಥ್ರೆಡ್ ಪೈಪಿಂಗ್ ಇರುತ್ತಲ್ಲ, ಥ್ರೆಡ್ ಪೈಪಿಂಗ್ ಮಾಡೋಕೆ ಒಂದು ಥ್ರೆಡ್ ಸಿಗುತ್ತೆ ರೀ. ಆ ಥ್ರೆಡ್ ತೊಗೊಂಬಂದು ಈ ರೀತಿಯಾಗಿ ಸೆಂಟ್ರ್ ಅದನ್ನು ಇಟ್ಟು ಈಕ್ವಲ್ ಆಗಿ ಇಟ್ಬೇಕು. ಸೆಂಟ್ರ್ ದಾರ ಬರಬೇಕು, ಆ ರೀತಿ ಇಟ್ಟು ಬೇಕು. ಅದು ಏನು ನಾವು ಥ್ರೆಡ್ ಇದು ಇರುತ್ತಲ್ಲ, ನಮ್ದು ಏನು ನಾರ್ಮಲ್ ಫೂಟ್ ಐತಲ್ಲ, ಫೂಟ್ ಸೆಂಟ್ರ್ ಬರಬೇಕು ರೀ. ಇದನ್ನೆಲ್ಲರೂ ಸಿಂಗಲ್ ಫೂಟ್ ಒಳಗೆ ಹೇಳ್ತಾರೆ. ನಾನು ಇದನ್ನು ಡಬಲ್ ಫೂಟ್ ಒಳಗೆ ಮಾಡಿ ನೋಡಿನಲ್ಲ, ಸಖತ್ತಾಗಿ ಬಂದೈತೆ ರೀ, ಭಾರಿ ಚಂದ ಬಂದೈತಿ. ಅದಕ್ಕೆ ಟ್ರೈ ಮಾಡಿ ನೋಡಿರಿ, ಭಾರಿ ಈಸಿ ಐತಿ. ಏನು ಹೇಳಿನಲ್ಲ, ಈ ರೀತಿ ಬಟ್ಟೆ ಕಟ್ ಮಾಡ್ಕೊಂಡು ಸೆಂಟ್ರ್ ಥ್ರೆಡ್ಡನ್ನು ಇಟ್ಕೊಂಡು ಸ್ಟಿಚ್ ಮಾಡ್ಕೋತ ಹೋದ್ವಂದ್ರೆ ಒಂದು ಸ್ವಲ್ಪ ಬ್ಯಾಕ್ ಸೈಡ್ ಸ್ವಲ್ಪ ಜಗ್ಬೇಕು ರೀ, ಸ್ವಲ್ಪ ಲೈಟ್ ಹಂಗೆ ಜಕ್ಕೋತ ಹೋಗ್ಬೇಕು. ಅಂದ್ರೆ ಅದ್ರದ್ದು ಏನಾಗ್ತೈತಿ, ಫಿನಿಶಿಂಗ್ ಚಂದ ಬರ್ತೈತಿ. ಸೈಡ್ ಕರೆಕ್ಟ್ ಥ್ರೆಡ್ ಬಾಜು ಸ್ಟಿಚ್ ಮಾಡುತ್ತೆ, ನಮಗದು ಚಂದ ಕಾಣ್ತೈತಿ. ಅದಕ್ಕೆ ಆ ರೀತಿ ಮಾಡ್ಕೋತ ಪೂರ್ತಿ ನಾ ಹಿಂಗೆ ಮಾಡಿ ರೋಲ್ ಮಾಡಿ ಇಟ್ಟಿರ್ತೀನಿ. ಇದು ಖಾಲಿ ಆಗಿತ್ತು, ನಂಗೆ ಜಸ್ಟ್ ಸ್ವಲ್ಪ ಬೇಕಾಗಿತ್ತು ಬ್ಲೌಸಿಗೆ ಅಂಥೇಳಿ ಸ್ವಲ್ಪ ಮಾಡಕತ್ತಿದ್ದೆ. ಅದಕ್ಕೆ ನಾನು ನಿಮಗೆ ತೋರಿಸಿದ್ರಾತಂತೇಳಿ ತೋರ್ಸಾತೀನಿ ರೀ. ಅದಕ್ಕೆ ಈ ರೀತಿ ಇದು ಮಾಡಿದ ಮೇಲೆ ಅದನ್ನು ಕಂಟಿನ್ಯೂ ಸೇಮ್ ಪ್ರೊಸೆಸ್ನೊಳಗೆ ಸೆಂಟ್ರ್ ಇಡೋದು. ಸ್ವಲ್ಪ ಮಾಡ್ಬೇಕು ರೀ, ಇದನ್ನು ಜಾಸ್ತಿಯಾಗಿ ನೀವು ಹಿಡ್ಕೋಬಾರ್ದು. ಜಸ್ಟ್ ಒಂದು 4 ಇಂಚು 3 ಇಂಚಿನಷ್ಟು ಅಷ್ಟೇ ಹಿಡ್ಕೋಬೇಕು. ಸ್ಟಿಚ್ ಮಾಡ್ಕೋತ ಹೋಗ್ಬೇಕು. ಅಷ್ಟೇ ರನ್ ಮಾಡ್ಕೋತ ಹೋದ್ರೆ ನೀಟಾಗಿ ಬರ್ತೈತೆ. ನಾವು ಹಿಂದೆ ಭಾಳಷ್ಟು ಹಿಡ್ಕೊಂಡ್ವಿ ಅಂದ್ರೆ ಕಂಟಿನ್ಯೂಸ್ ಮಾಡೋಕೆ ಇದು ನೀಟಾಗಿ ಬರೋಂಗಿಲ್ಲ ರೀ. ಸ್ವಲ್ಪ ಹಿಡ್ಕೊಳ್ಳೋದು, ಸ್ಟಿಚ್ ಮಾಡೋದು ಮಾಡಬೇಕು. ಇದನ್ನೇನು ಮಾಡಬೇಕು, ಎಜ್ಜಿಗೆ ಸ್ವಲ್ಪ ಸಣ್ಣ ಹೊಲಿಗೆನ ಇಟ್ಟು ಹಾಕಬೇಕು, ಅಂದ್ರೆ ಚಲೋ ಬರ್ತೈತೆ ರೀ. ಈ ರೀತಿಯಾಗಿ ಮಾಡಿರಿ ನೀವು, ಭಾರಿ ಚಂದ ಬರ್ತೈತೆ ನೋಡಿರಿ. ಈ ರೀತಿಯಾಗಿ ಥ್ರೆಡ್ ನಿಮಗೆ ಕಾಣ್ತಾ ಇರ್ಬೋದು. ನಾನು ಸ್ವಲ್ಪ ತೋರಿಸೋದು ನೆನಪಾರಿದೆ ಫ್ರೆಂಡ್ಸ್. ನಾನು ಇನ್ನೊಮ್ಮೆ ಈ ವಿಡಿಯೋನ ನಿಮಗೆ ಡೀಪಾಗಿ ಚೆನ್ನಾಗಿ ಥ್ರೆಡ್ ಪೈಪಿಂಗ್ ಮಾಡೋದನ್ನು ಹೇಳ್ಕೊಡ್ತೀನಿ. ಜಸ್ಟ್ ಇದು ನಿಮಗೆ ಇಷ್ಟ ಇದಾಗುತ್ತೆ ಅಂತ ಹೇಳೀನಿ. ನೆಕ್ಸ್ಟ್ ಇನ್ನು ನನಗೆ ನೋಡಿರಿ ಈ ರೀತಿಯಾಗಿ ರೆಡಿ ಆಯ್ತು ನೋಡಿರಿ. ಒಟ್ಟು ಒಂದು ತಟೆಗೂ ಗ್ಯಾಪ್ ಬಂದಿಲ್ಲ, ಏನಿಲ್ಲ ರೀ, ಭಾಳ ಚಂದ ಬಂದೈತೆ ರೀ ಪೈಪಿಂಗ್. ನಾವು ಬ್ಲೌಸಿಗೆ ಹಚ್ಚಿದಾಗೂ ಭಾಳ ಚಂದ ಬರುತ್ತೆ ನೋಡಿರಿ. ಕರೆಕ್ಟಾಗಿ ಸೈಡಿಗೆ ಬಂದ ಸ್ಟಿಚ್ ನೋಡಿರಿ, ಇಲ್ಲಿ ಎಷ್ಟು ಚಂದ ಬಂದೈತಲ್ರಿ. ಈ ರೀತಿ ನೋಡಿರಿ, ಟ್ರೈ ಮಾಡಿರಿ. ಥ್ಯಾಂಕ್ ಯು ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಪ್ಲೀಸ್.